ನೆಕ್ಸ್ಟ್ ಸೋನಾಲ್ ಅವರ ಫ್ಯೂಚರ್ ಗೋಲ್ ಏನು ಅಂತ? ಇಲ್ಲ, ನಾನು ಇವತ್ವರೆಗೂ ಗೋಲ್ ಅಂತ ಇಡ್ಲಿಲ್ಲ. ಹ್ಮ್. ಅಂದ್ರೆ ಇದೇ ಆಗ್ಬೇಕು, ಅದೇ ನಾನು ಯಾವಾಗ ಪ್ಲಾನ್ ಮಾಡ್ತೀನಿ ಅದು ಆಗೋದೇ ಇಲ್ಲ. ಹ್ಮ್. ಬಟ್ ಅಫ್ಕೋರ್ಸ್ ನನ್ಗೆ ಏನಿಲ್ಲ, ದೇವರು ಶುಡ್ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ ಒಂದು. ಸೆಕೆಂಡ್ ಥಿಂಗ್ ಇಸ್ ಐ ಜಸ್ಟ್ ವಾಂಟ್ ಟು ಗೋ ವಿತ್ ದ ಫ್ಲೋ. ಹ್ಮ್. ನಾನು ಹಿಂಗೆ ಆಗ್ಬೇಕು, ಅದೇ ಆಗ್ಬೇಕು, ಇದೇ ಆಗ್ಬೇಕು ಅಂತ ಏನಿಲ್ಲ. ಹ್ಮ್. ಐ ಆಮ್ ಗೋಯಿಂಗ್ ವಿತ್ ದ ಫ್ಲೋ. ನಂಗೆ ಇಷ್ಟು ಜನರು ನನ್ಗೆ ಇವತ್ವರೆಗೂ ಪ್ರೀತಿ ಅಂತ ಕೊಟ್ಟಿದ್ದಾರೆ. ಮೈ ಫ್ಯಾನ್ಸ್ ಆಗಿರ್ಲಿ, ಹ್ಮ್. ಎಲ್ರು ಸಿನಿಮಾ ಇಂಡಸ್ಟ್ರಿ ಅವರಾಗ್ಲಿ ನನ್ನ ಮೇಲೆ ಅಂತ ಒಂದು ಪ್ರೀತಿ ಇಟ್ಟಿದ್ದಾರೆ. ಅದನ್ನ ನಾನು ಉಳ್ಸ್ಕೋತೀನಿ ಅಷ್ಟೇ. ಅದ್ ನನ್ ಗೋಲ್ ಅಂತ ಏನಾದ್ರು ಇದೆ. ನಾನು ಎಲ್ರ ಜೊತೆ ಹೆಂಗ್ ಚೆನ್ನಾಗಿರ್ತೀನೋ, ಅದ್ ಇವತ್ತಂತಲ್ಲ, ನಾಳೆ ಸಿನಿಮಾ ಇಂಡಸ್ಟ್ರಿ ಬಿಟ್ರೂನು ಐ ವಾಂಟ್ ಟು ಹ್ಯಾವ್ ದಟ್ ರಿಲೇಶನ್ಶಿಪ್ ವಿತ್ ಎವ್ರಿ ಒನ್. ಎಲ್ಲೂ ಅಯ್ಯೋ ಇವಳು ಹಿಂಗಲ್ಲ ಅಂತ ಅನ್ಸ್ಕೋಬಾರ್ದು, ಯಾವ ಇದ್ರಲ್ಲೂ ಬರಬಾರ್ದು. ಎಲ್ರ ಜೊತೆ ಚೆನ್ನಾಗಿರ್ಬೇಕು, ನಂದು ಅದು ಒಂದೇ ಇರೋದು. ಅದ್ ಬಿಟ್ರೆ ಬೇರೆ ಇಲ್ಲ. ಆಗ್ಲೇ ಮಾತಾಡ್ತಾ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡ್ರಿ, ಒಂದಷ್ಟು ಟ್ರೋಲ್ಸ್ ಬಗ್ಗೆ ಮಾತಾಡ್ರಿ, ಎಲ್ಲ ಎಂಜಾಯ್ ಮಾಡ್ತಾ ಇದ್ದು. ಸೋನಾಲ್ ಅವ್ರಿಗೆ ಗಂಡ್ ಪಾಪು ಆದ್ರೆ ಇಷ್ಟನಾ, ಹೆಣ್ ಪಾಪು ಆದ್ರೆ ಇಷ್ಟನಾ? ಐ ಆಮ್ ಓಕೆ ವಿತ್ ಎನಿಥಿಂಗ್. ನಾನು ಜನರಲಿ ನಮ್ ಮನೇಲಿ ಹುಡುಗಿರೇ ಇದ್ದಿದ್ದರಿಂದ ಹುಡುಗ ಆದ್ರೆ ಐಲ್ ಬಿ ವೆರಿ ಹ್ಯಾಪಿ. ಬಟ್ ಅವ್ರ ಮನೆಯಲ್ಲಿ ಮೋಸ್ಟ್ಲಿ ಹುಡುಗಿನೇ, ಬಿಕಾಸ್ ಅವ್ರ ಮನೇಲಿ ಹುಡುಗಿರಿಲ್ಲ, ಹುಡುಗಿನೇ ಆಗ್ಬೇಕು. ಬಟ್ ನನಗೆ ಐ ಥಿಂಕ್ ಇಟ್ ವಿಲ್ ಬಿ ಗುಡ್ ಇಫ್ ಇಟ್ಸ್ ಅ ಬಾಯ್. ಎರಡು ಆಗ್ಲಿ ಬಿಡಿ, ಅವಳಿ ಜವಳಿ ಆಗ್ಬಿಟ್ರೆ ಒಂದ್ ಔಟ್ ಗೋಯಿಂಗ್ ಒಂದ್ ನಮ್ಮ ಅಮ್ಮಗ್ ಟ್ವಿನ್ಸ್, ಸೊ ಯು ನೆವರ್ ನೋ. ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಬಟ್ ವಾಟ್ ಎವರ್, ಗಂಡು ಆಗ್ಲಿ ಹೆಣ್ಣಾಗ್ಲಿ, ಐ ಆಮ್ ಹ್ಯಾಪಿ ವಿತ್ ಯಾವ ಪಾಪು ಆದ್ರೂ ಸರಿ. ಓಕೆ, ಇನ್ನೇನು 2 ತಿಂಗಳಲ್ಲಿ ಆನಿವರ್ಸರಿ ಬರ್ತಾ ಇರೋದ್ರಿಂದ ಏನೆಲ್ಲ ಪ್ಲಾನ್ಸ್ ಇದೆ ಆನಿವರ್ಸರಿ ಸೆಲೆಬ್ರೇಷನ್? ನೀವ್ ಹೇಳಿದ್ಮೇಲೆ ನಮಗೆ ಅಷ್ಟ ಅಯ್ಯೋ 1 year ಆಗ್ತಿದ್ಯಲ್ಲ ಅಂತ. ಅಂದ್ರೆ ಅವರು ಬಿಸಿ ಇದ್ದಾರೆ, 2 ಸಿನಿಮಾ ಪ್ರೊಡಕ್ಷನ್ ನಡೀತಾ ಇದೆ. ಈಸ್ ಆಲ್ಸೋ ವೆರಿ ಬಿಸಿ. ನಾನು ಈ ತರ ಶೂಟಿಂಗು, ಪ್ರಮೋಷನ್ಸ್ ಅಂತ ಇದ್ದೀನಿ. ಬಟ್ ಅಫ್ಕೋರ್ಸ್ ಅದ್ ದಿನ ನನ್ನ ಬರ್ಡೇ ಕೂಡ, August 11th ನಮ್ಮ ಆನಿವರ್ಸರಿ ಆ್ಯಂಡ್ ಮೈ ಬರ್ಡೇ. ಸೊ ಗೊತ್ತಿಲ್ಲ ಅವ್ರು ಏನ್ ಪ್ಲಾನ್ ಮಾಡ್ತಾರೆ ಗೊತ್ತಿಲ್ಲ. ನಾವ್ ಕೂತ್ಕೊಂಡಂತೂ ಆನಿವರ್ಸರಿಗೆ ಏನು ಪ್ಲಾನ್ ಮಾಡಿಲ್ಲ. ಖಂಡಿತ ಮಾಡ್ತೀವಿ ಏನಾದ್ರು, ವಿ ವಿಲ್ ಪ್ಲಾನ್ ಸಮಥಿಂಗ್. ಆಮೇಲೆ ಇನ್ನೂ ಒಂದು ನಾನು ಆಗ್ಲೇನೆ ಕೇಳ್ಬೇಕು ಅಂತಿದೆ, ನಿಮ್ದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲಾನು ಒಂದು ಥಿಯೇಟರ್ ಅಲ್ಲಿ ಅದೆಲ್ಲ ಅದು ಆಕ್ಚುಲಿ ನಿಮ್ ಪ್ಲಾನಿಂಗ್? ನನ್ ಪ್ಲಾನ್ ಆಗೋ ಚಾನ್ಸೇ ಇಲ್ಲ, ಅದು ಅಷ್ಟೆಲ್ಲ ಯೋಚನೆ ಮಾಡಕ್ಕಿಲ್ಲ ಅವರು. ಸೊ ಕೂತ್ಕೊಂಡು ಫಸ್ಟ್ ಅವ್ರು ನನ್ಗೇನೆ ಕೇಳಿದ್ದು, ನಿಂಗ್ ಬೇಕಾ ಪ್ರೀ ವೆಡ್ಡಿಂಗ್ ಶೂಟ್? ನಂಗ್ ಬೇಕೇ ಬೇಕು ಅಂತಿದ್ದೆ. ನಂಗೆ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನೋದು ಬೇಕೇ ಬೇಕು ಅಂತ. ಅವರು ಅಂದ್ರೆ ನಿನ್ ವಿಶ್, ನಿಂಗ್ ಬೇಕಿದ್ರೆ ಮಾಡೋಣ, ಬೇಡ ಇದ್ರೆ ಬೇಡ ಅಂತ. ನಂಗೆ ಬೇಕು ಅಂತಿದ್ದೆ. ಆಯ್ತು, ಥೀಮ್ ಹುಡ್ಕೋಣ ಏನಾದ್ರು ಅಂತ ಎಲ್ಲ ಕೂತ್ಕೊಂಡು, ನಾನು, ನನ್ನ ಫ್ರೆಂಡ್ಸು, ನಮ್ಮಮ್ಮ, ನನ್ನ ಸಿಸ್ಟರ್ಸ್ ಎಲ್ಲ ಕೂತ್ಕೊಂಡು ಇಲ್ಲಿ ಮಾಡೋಣ, ಅಲ್ಲಿ ಮಾಡೋಣ, ಒಂದು ಆಂಟಿಕ್ ಜಾಗ, ಒಂದು ರಸ್ಟಿಕ್ ಪ್ಲೇಸ್ ಅಲ್ಲಿ ಮಾಡೋಣ, ಇಲ್ಲ ಈ ತರ ಒಂದು ಥೀಮ್ ಇಡೋಣ, ತುಂಬಾ ಪ್ಲಾನ್ ಮಾಡಿದ್ವಿ. ಅವ್ರು ಮುಂದೆನೆ ಇದ್ದಾರೆ, ಕೂತ್ಕೊಂಡು ಕೇಳಿಸ್ಕೊತಾ ಇದ್ದಾರೆ ಎಲ್ರು. ನಿಂದೇನ್ ಪ್ಲಾನ್ ಅಮ್ಮ, ಇವ್ರ ಪ್ಲಾನ್, ಅವ್ರು ಎಲ್ರದ್ದು ಕೇಳಿಸ್ಕೊಂಡ್ರು, ಯಾರ್ದು ಪ್ಲಾನ್ ಏನು 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 ಅಂತ. ಲಾಸ್ಟ್ಗೆ 1 hour ನಾವು ತಲೆ ಎಲ್ಲ ಕೆಡ್ಸಿ ಏನ್ ಮಾಡೋದು ಗೊತ್ತಾಗ್ತಿಲ್ಲ, ಅಲ್ವರೆಗೂ ಬಾಯ್ ಬಿಡ್ಲಿಲ್ಲ. ಲಾಸ್ಟ್ ಎಲ್ಲ ಆದ್ಮೇಲೆ ಆಯ್ತಾ ನಿಮ್ಮೆಲ್ರದ್ದು ಅಂದ್ರು. ಹೌದು, ನನ್ನ ಹತ್ರ ಒಂದು ಎಕ್ಸ್ಟ್ರಾರ್ಡಿನರಿ ಪ್ಲಾನ್ ಇದೆ, ನಿಮ್ಗೆ ಓಕೆ ಆದ್ರೆ ಓಕೆ ಅಂತ. ನಾವು ಮೀಟ್ ಆಗಿರೋದೆಲ್ಲಿ? ಸಿನಿಮಾ ಹತ್ರ. ವಾಟ್ ಇಸ್ ನನ್ನ ಪ್ರೊಫೆಷನ್ ಏನು? ಸಿನಿಮಾ. ನಿನ್ ಪ್ರೊಫೆಷನ್ ಏನು? ಸಿನಿಮಾ. ನಾವು ಥಿಯೇಟರ್ ಅಲ್ಲಿ ನಾವು ಅಯ್ಯೋ ನೀವು ಇಷ್ಟು ನಾವು ಮಾತಾಡ್ತಿದ್ವಿ ಅವಾಗಿಂದ, ಈ ಪ್ಲಾನ್ ಯಾಕ ಅಲ್ಲ, ನನ್ಕಿಂತ ಏನೋ ಬೆಟರ್ ಪ್ಲಾನ್ ಬರ್ಬೋದು ನಿಮ್ದಂತ ಕಾಯ್ತಿದ್ದೆ ನಾನು. ಅಂದ್ರೆ ಅವ್ರು ಜನರಲಿ ಯೋಚನೆ ಮಾಡಿದ್ರೆ, ನಾವ್ ಇಲ್ಲಿ ಯೋಚನೆ ಮಾಡಿದ್ರೆ ಅವ್ರು ಇಲ್ಲಿ ಇರ್ತಾರೆ ಆಲ್ರೆಡಿ. ಸೊ ಅದು ನನ್ ಪ್ಲಾನ್ ಆಗೋದು ಎಲ್ರಿಗೂ ಗೊತ್ತು, ಅದು ಚಾನ್ಸೇ ಇಲ್ಲ. ನಾನು ಅಷ್ಟೆಲ್ಲ ಯೋಚನೆ ಮಾಡೋ ಚಾನ್ಸೇ ಇಲ್ಲ. ಅದು ಅವ್ರದೇ ಪ್ರಾಪರ್, ಅವರೇ ಪ್ಲಾನ್ ಮಾಡಿ ಈ ತರ ಹಿಂದೆ ಆ ಲೈಟ್ಸ್ ಕಾಣಿಸ್ಬೇಕು, ಆ ಕ್ಯಾರವಾನ್ ಹಿಂದೆ ಇರ್ಬೇಕು, ಅದನ್ನೆಲ್ಲ ಪ್ಲಾನ್ ಮಾಡಿ ಸೆಟಪ್ ಮಾಡಿರೋದು ಅವ್ರು. ಈ ಮದುವೆ ಥೀಮ್ಸ್ ಎಲ್ಲಾನು ಒಂದಷ್ಟು ಸೆಲೆಕ್ಟ್ ಮಾಡಿರ್ತಾರೆ, ಬಿಕಾಸ್ ಮಂಟಪದ್ದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲಾನು ಅದ್ರದೆಲ್ಲ ನಿಮ್ದು ಅದೆಲ್ಲ ಒಟ್ಟಿಗೆ ಕೂತ್ಕೊಂಡಿದೀವಿ. ಬಟ್ ಅಗೇನ್ ಮೇಜರ್ಲಿ ಅವ್ರು ಬೆಸ್ಟ್ ಆಫ್ ದ ಬೆಸ್ಟ್ ಸೆಲೆಕ್ಷನ್. ನಾನು ಇವತ್ತಿಗೂ ಸಮ್ಟೈಮ್ಸ್ ಅವ್ರ ಸೆಲೆಕ್ಷನ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ನನ್ ಏನಾದ್ರು ರೆಡಿ ಆದ್ರೆ ನಾನು 100 ಸರ್ತಿ ಅವ್ರಿಗೆ ಕೇಳ್ತೀನಿ, ಚೆನ್ನಾಗ್ ಕಾಣಿಸುತ್ತಾ ಇಲ್ವಾ? ಯಾಕಂದ್ರೆ ಹಿ ಹ್ಯಾಸ್ ದಿಸ್ ವ್ಯೂ ಅಲ್ವಾ. ಓಕೆ, ಒಂದ್ ಹೀರೋಯಿನ್ ಆಗಿ ಓಕೆ ನೀನ್ ಇದ್ರಲ್ಲಿ ಚೆನ್ನಾಗ್ ಕಾಣ್ತೀಯಾ, ನಿನ್ ಪ್ರಮೋಷನ್ಸ್ಗೆ ಇದು ಚೆನ್ನಾಗ್ ಕಾಣಿಸ್ಬೋದು, ವಾಟ್ ಎವರ್ ಏನೋ. ಇದು ನನ್ ಡೌಟ್ ಇದ್ರೆ ನಾನು ಅವ್ರಿಗೇನೆ ಕೇಳೋದು, ಇದ್ ಹಾಕಿದ್ರೆ ಹೆಂಗ್ ಕಾಣ್ತೀನಿ, ಇದು ಚೆನ್ನಾಗ್ ಕಾಣಿಸುತ್ತೆ, ಇದು ಚೆನ್ನಾಗ್ ಕಾಣ. ಅವ್ರೇ ಹೇಳ್ತಾರೆ, ಇಲ್ಲ ಇದು ಚೆನ್ನಾಗ್ ಕಾಣಿಸಲ್ಲ, ಇದು ಚೆನ್ನಾಗ್ ಕಾಣುತ್ತೆ ಅಂತ ಅವರೇ ನಂಗೆ ಗೈಡ್ ಮಾಡ್ತಾರೆ. ಒಂದು ಇನ್ನೊಂದೇನಂದ್ರೆ, ಮದ್ವೆದೂನು ಥ್ರೂ ಔಟ್ ಮೋಸ್ಟ್ ಆಫ್ ದ ಮೇನ್ ಸ್ಟಫ್, ಊಟ ಅವ್ರು ನಿಮ್ ನಂಬಲ್ಲ, ಅವ್ರೆಲ್ಲಾ ಅವ್ರ ಡೆಕೋರೇಷನ್ ಅಷ್ಟು ತಲೆ ಕೆಡ್ಸ್ಲಿಲ್ಲ ಅವರು. ಊಟ ಜನರು ಒಂದಿಷ್ಟು ವರ್ಷ ಆದ್ಮೇಲೆನೆ ಬಂದು ನಮ್ಮ ಹತ್ರ ಮಾತಾಡಿದೆ, ನಿಮ್ ಮದ್ವೆಯಲ್ಲಿ ಊಟ ಚೆನ್ನಾಗಿದೆ ಅಂತಾರೆ. ಹೌದು, ದೇ ವಿಲ್ ನಾಟ್ ಟೆಲ್ ಓ ನಿಮ್ ಡೆಕೋರೇಷನ್ ಹಿಂಗಿತ್ತು, ನಿಮ್ ಡೆಕೋರೇಷನ್ ಹಂಗಿತ್ತು ಅಂತ ಮಾತಾಡಲ್ಲ.
ಅಲ್ಲಿ ಬಂದು ಊಟದ ವಿಷಯ ನಿಮ್ಮ ಒಳ್ಳೆ ಊಟ ಮಾಡಿದ್ವಿ ನಿಮ್ಮ ನಾನು ಮದ್ವೆಲಿ. ತಿಳಿದೀನಿ. ಮದ್ವೆಲಿ ಅಂತ ಹೇಳ್ತಾರೆ. ಹ. ಸೊ ಅವರು ಹಿ ವಾಸ್ ವೆರಿ ಅಡಮೆಂಟ್, ಇಷ್ಟೇ ಡಿಶಸ್ ಇರಬೇಕು. ಐ ಥಿಂಕ್ ದೇವರ್ ಆಲ್ಮೋಸ್ಟ್ ಏನ್ ಎಕ್ಸ್ಟ್ರಾರ್ಡಿನರಿ. ಅವ್ರು ನನ್ಗೆ ಗೊತ್ತಿರ್ಲಿಲ್ಲ ಅದು ಹ್ಮ್. ಅದು ಕಂಪ್ಲೀಟ್ ಅವರೇ ಹ್ಯಾಂಡಲ್ ಮಾಡಿರೋದು. ಆ, ಎಷ್ಟು ಆ ಸ್ವೀಟ್ಸು ಡಿಶಸ್ ಕೂತ್ಕೊಂಡು ಎಲ್ಲ ಟೇಸ್ಟ್ ಮಾಡಿ ಹ್ಮ್. ಸೆಲೆಕ್ಟ್ ಮಾಡಿರೋ ಡಿಶಸ್ ಹ್ಮ್, ಹ್ಮ್, ಮದ್ವೆಗೆ ಅದು ಅವರೇ ಮಾಡಿದ್ರು. ಅಲ್ಲೇ ಅವ್ರು ಮಾಡ್ಕೊಟ್ಟಿರೋ ಟೇಸ್ಟ್ ಮಾಡಿ ಟೇಸ್ಟ್ ಓ. ಮಾಡಿ ಆಮೇಲೆ ಅವರು ಹ್ಮ್. ಮತ್ತೆ ಒಂದೆರಡು ಕಡೆ ಅಲ್ಲ, ತುಂಬಾ ಕಡೆ ಟ್ರೈ ಮಾಡಿ ಒನ್ ಆಫ್ ದ ಬೆಸ್ಟ್ ಅಂತ ಅವ್ರು ಸೆಲೆಕ್ಟ್ ಮಾಡಿರೋದು ಹ್ಮ್, ಹ್ಮ್, ಹ್ಮ್. ಮದ್ವೆಗೆ. ಸೊ ಎಲ್ಲಾ ಕ್ರೆಡಿಟ್ಸ್ ಮದ್ವೆಗೆ ಎಲ್ಲ ಆ ಡೆಕೋರೇಷನ್ ಇಂದ ಇಟ್ಕೊಂಡು ಸ್ಪೆಷಲಿ ಊಟದ್ದು ಅದೆಲ್ಲ ಅವ್ರಿಗೇನೆ ಹೋಗುತ್ತೆ. ಮಂಗಳೂರು ಮದ್ವೆದು ಜಾಸ್ತಿ ಹ್ಮ್. ನಮ್ಮಮ್ಮ ಹ್ಮ್. ನಮ್ಮ ಸಿಸ್ಟರ್ಸ್ ನಾನು ಕೂತ್ಕೊಂಡು, ಬಿಕಾಸ್ ಅವರಿಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ idea ಅಲ್ಲಿದ್ದು ಕಲ್ಚರ್ ಹ್ಮ್. ಗೊತ್ತಿರಲ್ವಲ್ಲ, ಅದು ಕೂತ್ಕೊಂಡು ನಾವು ಪ್ಲಾನ್ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.